ಎಲ್ರಿಗೂ ನಮಸ್ಕಾರ. ನಾನು ವೀರಕಪತ್ರ ಶ್ರೀನಿವಾಸ್. ಈ ದಾದಾ ಡಿ ಜೆ ಒಂದು ಸುಮ್ಮನೆ ಹಾಡುಗಳನ್ನ ಹಾಕಿ ಕುಣಿಸ್ತಾರೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಹಾಗಲ್ಲ. ಆ ಯೋಜನೆ ಹುಟ್ಟಿದ್ದು ಹೇಗೆ ಅಂತಂದರೆ, ನಾನು ಈ ಕ್ಲಬ್ಗಳಿಗೆ ಹೋಗ್ತಾ ಇರುವಾಗ ಅಥವಾ ಯಾವುದಾದ್ರು ಸಂಗೀತ ಕಾರ್ಯಕ್ರಮಗಳಿಗೆ ಹೋದಾಗ, ಡಿ ಜೆ ಕಾರ್ಯಕ್ರಮಗಳು ಹೋದಾಗ ಅಲ್ಲಿ ಎಲ್ಲ ಹಾಡುಗಳು ಬರ್ತವೆ. ಆದರೆ ಯಜಮಾನರ ಹಾಡಿಗೆ ರಿಕ್ವೆಸ್ಟ್ ಕೊಟ್ಟಾಗ, ಇಲ್ಲ ಸರ್ ಅದು ಡಿ ಜೆ ವರ್ಷನ್ ಇಲ್ಲ ಅನ್ನೋಂತಹ ಮಾತು ಬರ್ತಾ ಇತ್ತು ಬಹುತೇಕ ಕಡೆ. ಸೊ ಆಗ ನಾನು ಅಂದ್ಕೊಂಡಿದ್ದು, ಈ ಥರದ್ದೊಂದು ಡಿ ಜೆ ವರ್ಷನ್ ಸಾಂಗ್ಸನ್ನು ಮಾಡಿಸಿ ಎಲ್ಲ ಕ್ಲಬ್ಬು ಪಬ್ಬುಗಳ ಕಡೆಗೆಲ್ಲ ಕೊಟ್ಟುಬಿಟ್ರೆ ಲಕ್ಷಾಂತರ ಜನ ಸಂಜೆ ಹೊತ್ತು ಕ್ಲಬ್ಬು ಪಬ್ಬುಗಳಿಗೆ ಹೋಗ್ತಾರೆ. ಅವರೆಲ್ಲರೂ ಕೂಡ ಯಜಮಾನರನ್ನ ನೆನೆಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ದಾದಾ ಡಿ ಜೆ ಅನ್ನೋಂಥ ಕಾರ್ಯಕ್ರಮ ಹುಟ್ಟಿದ್ದು. ಸೊ ಈಗ ನಾವು ಈ 30 ಹಾಡುಗಳನ್ನು ದಾದಾ ಡಿ ಜೆ ಅಂದರೆ ಡಿ ಜೆ ವರ್ಷನ್ಗೆ ಅಳವಡಿಸ್ತಾ ಇದ್ದೀವಿ. ಅದು ನಾವು ಸೆಪ್ಟೆಂಬರ್ 18ಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಟೇಡಿಯಮಲ್ಲಿ ಸೇರಿ ಸಂಭ್ರಮಿಸ್ತಾ ಇದ್ದೀವಿ ಸಾವಿರಾರು ಜನರ ಮಧ್ಯೆ. ಒಂಥರ ನಿಜಕ್ಕೂ ಯಜಮಾನ್ರ ಸಿನಿಮಾ ಥಿಯೇಟ್ರಲ್ಲಿ ಬಂದಾಗ ನಾವು ಹಾಡು ಬಂದ್ರೇ ಕುಣಿತೀವಲ್ಲ, ಅಂಥದ್ದು ಇಲ್ಲಿ ಸಾವಿರಾರು ಜನರ ಮಧ್ಯೆ ಅಷ್ಟು ಹೈ ಸ್ಪೀಕರ್ಸು, ಇದು ರಿದಮ್ಸು ಅದೆಲ್ಲವನ್ನು ಕಣ್ಣಾರೆ ನೋಡ್ತಾ ಅನುಭವಿಸ್ತಾ ಆ ಸ್ಪಾಟಲ್ಲಿ ಆನಂದಿಸೋದಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಸೊ ಇಂತಹದ್ದು ಯಾವ ಕಲಾವಿದರ ಹೆಸರಲ್ಲೂ ಆಗಿಲ್ಲ ಅನ್ನೋಂಥದ್ದು ಇನ್ನೊಂದು ವಿಶೇಷ. ಮತ್ತು ಈ ತರಹದ್ದು ಮಾಡಿದಾಗ ನಮಗೆ ಸೆಪ್ಟೆಂಬರ್ 18ರಿಂದ ಮುಂದಿನ ವರ್ಷದ ಸೆಪ್ಟೆಂಬರ್ 18 ತನಕ, ಅಂದರೆ 75ನೇ ವರ್ಷದ ತನಕ ಭಾಳ ದೊಡ್ಡ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅಲ್ಲಿ ತನಕ ನಮ್ಮಲ್ಲಿ ಒಂದು ಉತ್ಸಾಹ ಬರಬೇಕು, ನಮ್ಮಲ್ಲಿ ಒಂದು ಕರೆಂಟ್ ಪಾಸ್ ಆಗಬೇಕು. ಸೊ ಇವತ್ತು ಇಲ್ಲಿ ಹುಟ್ಟುವ ಉತ್ಸಾಹ ಇನ್ನೊಂದು ವರ್ಷ ಕೆಲಸ ಮಾಡಬೇಕು. ಅದೆಲ್ಲವೂ ಆಗಬೇಕಾದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಸೇರಬೇಕು ಮತ್ತು ಸಂಭ್ರಮಿಸಬೇಕು. ಆ ಸಂಭ್ರಮಕ್ಕೋಸ್ಕರ ಈ ಡಿ ಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು. ಸೊ ನೀವುಗಳು ಮಾಡಬೇಕಾದ ಕೆಲಸ ಏನು ಅಂದರೆ, ಇವತ್ತಿನಿಂದ ನಿಮಗೆ ಪೋಸ್ಟರ್ಗಳು ಬರುತ್ತೆ. ಆ ಪೋಸ್ಟರ್ಗಳನ್ನು ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕಡೆಗೆ ಪೋಸ್ಟ್ ಮಾಡಿ. ಮತ್ತು ನೀವು ಒಂದೊಂದು ವಿಡಿಯೋ ಮಾಡಿ ಎಲ್ಲ ಕಡೆಗೆ ನಾನು ಬರ್ತಾಯಿದ್ದೀನಿ, ನೀವು ಬನ್ನಿ ಅನ್ನೋಂತಹ ಒಂದು ಕರೆಯನ್ನು ಕೊಡಿ. ನಿಮಗೂ ತುಂಬ ಜನ ಫಾಲೋವರ್ಸ್ ಇದ್ದಾರೆ, ನನಗೆ ಗೊತ್ತಿದೆ. ಸೊ ಆಮೇಲೆ ಸೆಪ್ಟೆಂಬರ್ 18ಕ್ಕೆ ಅಭಿಮಾನ ಸ್ಟುಡಿಯೋದಲ್ಲಿ ಯಜಮಾನರ ಹೆಸರಲ್ಲಿ ಅನುಮತಿ ಇದೆ. ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಗಳಾಗ್ತವೆ. ಹೂವಿನ ಅಲಂಕಾರ ಒಬ್ಬರು ಮಾಡ್ತಿದ್ದಾರೆ, ಅನ್ನದಾನದ ಇನ್ನೊಬ್ಬರು ಮಾಡ್ತಿದ್ದಾರೆ, ರಕ್ತದಾನದ ಇನ್ನೊಬ್ಬರು. ಹೀಗೆ ನೀವು ಮೊದಲ ಯಥಾ ಪ್ರಕಾರವಾಗಿ ಏನು ಅಕ್ಕಿ ಒಬ್ಬರು ಕೊಡೋದು, ಬೇಳೆ ಒಬ್ಬರು ಕೊಡೋದು, ಎಣ್ಣೆ ಒಬ್ಬರು ಕೊಡೋದು, ಲೋಟ ಒಬ್ಬರು ಕೊಡೋದು, ತಟ್ಟೆ ಒಬ್ಬರು ಕೊಡೋದು, ನೀರೊಬ್ಬರು ಕೊಡೋದು, ಪೆಂಡಲ್ ಒಬ್ಬರು ಹಾಕ್ಸೋದು, ಈ ಥರ ಏನೆಲ್ಲ ಮಾಡ್ತಾಯಿದ್ರು ಅದನ್ನು ದಯವಿಟ್ಟು ಮಾಡಿ. ಸೊ ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಮನೆ ಯಜಮಾನ ಕೆಲಸವನ್ನು ಒಟ್ಟಿಗೆ ಮಾಡೋಣ. ಸೊ ಅನುಮತಿ ಯಾವುದೇ ಸಂಘದ ಹೆಸರಲ್ಲಿದ್ದರೂ ಕೂಡ ನಾವೆಲ್ಲ ಅಭಿಮಾನಿಗಳು, ರಾಜ್ಯದ ಅಭಿಮಾನಿಗಳೆಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಮಾಡೋಣ ಅಂತ ಹೇಳ್ತಾ, ಸೊ ಇದೊಂದು ಮನವಿಯನ್ನು ನಿಮ್ಮ ಜೊತೆಗೆ ಮಾಡ್ತಾಯಿದ್ದೀನಿ. ರಾಜ್ಯದ ಪ್ರತಿ ಅಭಿಮಾನಿಗೂ ಈ ವಿಷಯವನ್ನು ತಿಳಿಸಿ. ಪ್ರತಿ ಅಭಿಮಾನಿಯನ್ನು ಕೂಡ ಸೆಪ್ಟೆಂಬರ್ 18ರ ಯಜಮಾನರ ಅಭಿಮಾನ ಸ್ಟುಡಿಯೋಗೆ ಬರೋಕ್ಕೆ ಹೇಳಿ, ಮತ್ತು ದಾದಾ ಡಿ ಜೆ ಎಲ್ಲಿ ಭಾಗವಹಿಸಿ ಹೆಜ್ಜೆ ಹಾಕೋಕೆ ಹೇಳಿ. ಇದು ಒಂದು ಅಭೂತಪೂರ್ವ ಕಾರ್ಯಕ್ರಮ ಮತ್ತು ಹೆಜ್ಜೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ವಾಯ್ಸ್ ನೋಟ್ ಕಳಿಸ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಎಲ್ರಿಗೂ ತಲುಪಿಸಿ ಅನ್ನೋಂಥ ಮನವಿ ನಂದು. ಥ್ಯಾಂಕ್ ಯು.